ಗೈಸ್ ಈ ಕ್ಯಾಮ್ರಾ ಇಲ್ಲಿಗೆ ಬರುತ್ತೆ. ನಿಲ್ಸಿ ಇವನು ಹೊಟ್ಟೆ ಲೈಟ್ ಆಗಿ ಬಂದೈತೆ ಅನ್ಸುತ್ತೆ ನಿಮಗೆ. ಲೈಟ್ ಇದ್ರೆ ಹೇರ್ ಕಟ್ ಮಾಡಿಸಿ, ಮೀಸೆ ಕಟ್ ಮಾಡಿಸಿ, ಬಿಯರ್ಡ್ ಕಟ್ ಮಾಡಿಸಿ, ಚೆನ್ನಾಗಿ ಕಾಣ್ತಿಲ್ಲ ಅಂತೆಲ್ಲ. What is up fam? Hi, so welcome back to my new vlog guys. So ಏನು ಮಾಡ್ತಾ ಇದ್ದೀರಾ, ಹೆಂಗೆ ನಡೀತಾ ಇದೆ ಜೀವನ ಗೈಸ್? ಸೊ ಫೈನಲಿ ವ್ಲಾಗ್ ಶುರು ಮಾಡಿದ್ದೀನಿ ನಾನು. ಇವತ್ತು ಬೆಳಗ್ಗೆನೇ ಎದ್ದು ಜಿಮ್ ಮುಗಿಸ್ಕೊಂಡು ನಾನು ನನ್ನ ಕ್ರಿಯಾ ಏನಂತಾರೆ, ನನ್ನ ಮೆಡಿಟೇಷನ್ ಏನಿದೆ ಅದನ್ನು ಮುಗಿಸ್ಕೊಂಡು, ಸೊ 40 days ಚಾಲೆಂಜ್ ನೋಡಿದ್ದೀನಿ. ಅದರದ್ದು 40 days ನಾನ್ ಸ್ಟಾಪ್ ಮಾಡಬೇಕು ಅದನ್ನು. ಅದು ಬಿಟ್ಟರೆ ಸ್ವಿಮ್ಮಿಂಗ್ ಪೂಲ್ದು ತುಂಬ ಜನ ಕಮೆಂಟ್ ಆಗ್ತಿದೆ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಕೆ ಆಗ್ತಿಲ್ಲ ಗೈಸ್, ತುಂಬ ದೂರ ಇದೆ. ಆ್ಯಂಡ್ ಆಲ್ಮೋಸ್ಟ್ ಅರ್ಧ ಕಲ್ತಿದ್ದೀನಿ, ಅರ್ಧ ಕಲಿಬೇಕಿತ್ತು. ನೋಡೋಣ ಅದೇನಾಗುತ್ತೆ ಕತೆ ಅಂತ. ಬಿಕಾಸ್ ಇಲ್ಲಿಂದ ಸಖತ್ ದೂರ ಆಗೋಯ್ತು ಆ್ಯಂಡ್ ನನ್ನ ಕೆಲಸಗಳು ಬೇರೆ ಆಗೋಯ್ತು. ಅದರಿಂದ ಹೋಗೋಕ್ಕಾಗ್ತಿಲ್ಲ. ನಾನು ಒಂದು ರಿಯಲೈಸ್ ಆಗಿದ್ದೇನು ಅಂದರೆ, ಕ್ಲಾಸಸ್ಸಲ್ಲಿ ನಾನು ಹೋಗಿ ಕಲಿಯೋದು ಈಗ ತುಂಬ ಕಷ್ಟ ಇದೆ. ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಅಂದರೆ ಆ ಕೆಲಸ, ಈ ಕೆಲಸ, ರೆಸ್ಪಾನ್ಸಿಬಿಲಿಟೀಸು, ಮನೆ ನಡೆಸಬೇಕು, ನಾನು ಏನೇ ಮಿಸ್ ಮಾಡಿದ್ರು ಒಂದಲ್ಲ ಒಂದು ಚೈನ್ ಮಿಸ್ ಆಗುತ್ತೆ. ಸೊ ಅದಕ್ಕೆ ಐ ಹ್ಯಾವ್ ಟು ಗೋ ವಿತ್ ವಾಟ್ ಈಸ್ ಇಂಪಾರ್ಟೆಂಟ್ ಆ ಟೈಮ್ಗೆ. ಸೊ ಐ ಹ್ಯಾವ್ ಟು ಚೂಸ್ ವಾಟ್ ಈಸ್ ಇಂಪಾರ್ಟೆಂಟ್. ಒಂದೊಂದ್ಸರಿ ಕ್ಲಾಸ್ ಚೂಸ್ ಮಾಡಿದೆ, ಇದನ್ನು ಚೂಸ್ ಮಾಡಬೇಕಾಗುತ್ತೆ. ನಾನು ಡಿಸೈಡ್ ಮಾಡಿರೋದೇನು ಅಂದರೆ, ಇನ್ಮೇಲೆ ಏನೇ ಕಲ್ತರು ಯೂಟ್ಯೂಬಲ್ಲೇ ಕಲ್ತ್ಬಿಟ್ಟು ಮನೇಲೇ ಕಲಿಬೇಕು ಅಂತ. ಬಿಕಾಸ್ ಅಂದರೆ ಸ್ವಿಮ್ಮಿಂಗ್ ಅಂತೂ ಮನೇಲಿ ಕಲಿಯೋಕ್ಕಾಗಲ್ಲ ಬಿಡಿ, ಅಂತ ಸ್ವಿಮ್ಮಿಂಗ್ ಪೂಲ್ ನಾನು ಮನೇಲಿಲ್ಲ, ಬಕೆಟಲ್ಲೇ ಸ್ವಿಮ್ ಮಾಡಬೇಕಷ್ಟೇ. ಸೊ ನಾನು ಗಿಟಾರ್ ಕಲ್ತಿದ್ದು ಕ್ಲಾಸ್ ಗೀಸ್ಗೆಲ್ಲ ಹೋಗಿಲ್ಲ ನಾನು. ಅಂದರೆ 1 month ಕ್ಲಾಸ್ಗೆ ಹೋಗಿದ್ದೆ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ನಾನೇ ಯೂಟ್ಯೂಬಲ್ಲಿ ಕಲ್ತಿರೋದು. ನಾನು ಗಿಟಾರ್ನ ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್, ಯೂಟ್ಯೂಬಲ್ಲಿ ಏನೇ ಕಲಿಬೋದು ಅಂತ. ಸೊ ಇನ್ಮೇಲೆ ಏನೇ ಮಾರ್ಷಲ್ ಆರ್ಟ್ಸು, ಏನೇನೋ ಒಂಚೂರು ಬಾಕ್ಸಿಂಗ್ ಎಲ್ಲ ಕಲಿಬೇಕು ಅಂತಿದ್ದೀನಿ. ಅದೆಲ್ಲ ಕಲಿಬೇಕು ಅಂದರೆ ಯೂಟ್ಯೂಬಲ್ಲೇ ಕಲಿತೀನಿ. ಕ್ಲಾಸೆಲ್ಲ ನಮ್ಗೆ ವರ್ಕೌಟ್ ಆಗಲ್ಲ, ನಾನು ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಜಿಮ್ಗೆ ಹೋಗ್ತಿರೋದೇ ದೊಡ್ಡ ವಿಷಯ. ನಾನು ದಿನ ಕನ್ಸಿಸ್ಟೆಂಟಾಗಿ ಈಗ ಆಲ್ಮೋಸ್ಟ್ 6-7 months ಆಯಿತು ಕನ್ಸಿಸ್ಟೆಂಟಾಗಿ ಜಿಮ್ಗೆ ಹೋಗ್ತಾ ಇದ್ದೀನಿ. ಈಗ ನಾನು ಇವತ್ತು ಕೂತ್ಕೊಂಡಿದ್ದೆ, ಆಯಿತಾ, ಏನು ಮಾಡೋದು ಅಂತ. ಆಮೇಲೆ ಅನ್ನಿಸ್ತು, ಕಾರ್ ಇದ್ರೂ ನಾನು ಎಲ್ಲೂ ಯಾಕೆ ಓಡಾಡ್ತಿಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೆ ಕಾರ್ ಹತ್ಕೊಂಡು ನಾನು ಈಗ ಹೋಗ್ತಾ ಇರೋದು ನಮ್ಮ ಸ್ಯಾಮ್ ಫ್ಯಾಮಟ್ ಹತ್ರ. ಬಿಕಾಸ್ ತುಂಬ ದಿನ ಆಯಿತು ನಾನು ಇದಕ್ಕೆ ಹೋಗೋಕ್ಕೆ ಮುಂಚೆ, ಆಶ್ರಮಕ್ಕೆ ಹೋಗೋಕ್ಕೆ ಮುಂಚೆನೂ ಹೋಗಿರಲಿಲ್ಲ ಅನಿಸುತ್ತೆ. ತುಂಬ ದಿನ ಆಗೋಯ್ತು ಶಾಪ್ಗೆ ಹೋಗಿ ನಾನು. ಸೊ ಬನ್ನಿ ಹೋಗಿ ಶಾಪ್ಗೆ ಹೋಗಿ ಏನು ನಡೀತಿದೆ. ಮೇ ಬಿ ಆ ಸೈಕಲ್ದು ವಿಡಿಯೋ ಮಾಡಿದ್ನಲ್ಲ ಅವತ್ತೇ ಲಾಸ್ಟ್ ಅನ್ಸುತ್ತೆ ನಾನು ಹೋಗಿದ್ದೆ. ಅದಾದಮೇಲೆ ನಂಗೆ ನೆನಪೆಲ್ಲ ಹೋಗಿದ್ದು ನಾನು. ಸೊ ಇವಾಗ ಹೋಗ್ಬಿಟ್ಟು ಏನು ನಡೀತಿದೆ, ಹೆಂಗೆ ನಡೀತಿದೆ ಶಾಪ್ದು, ಹೆಂಗೆ ಕತೆ. ಬಿಕಾಸ್ ಈಗ ಇಬ್ಬರು ಹುಡುಗರನ್ನ ತೆಗ್ದಿದ್ದೀವಲ್ಲ, ಸೊ ಒಂಚೂರು ಕಷ್ಟ ಆಗಿದೆ ಸಂಜೆ ಸೈಡ್ಗೆ. ಅದೆಲ್ಲ ಏನು ನಡೀತಾ ಇದೆ ಹಿಂಗೆ ಅಂತೆಲ್ಲ ವಿಚಾರಿಸ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ನಾನ್ ಸ್ಟಾಪ್ 2 ನಿಮಿಷ ಮಾತಾಡಿದ್ದೀನಿ ಬ್ಲಾಗಲ್ಲಿ. ಯಪ್ಪಪ್ಪ ಗೈಸ್. ಸೊ ತುಂಬ ದಿನ ಆಗಿತ್ತು ನಾನು ಮೂವಿ ನೋಡಿ. ಇವತ್ತೊಂದು ಮೂವಿ ನೋಡಿದೆ, ಮೂವಿ ನೋಡ್ಕೊಂಡಿದ್ದೆ. ಸೊ ತುಂಬ ದಿನ ಆಗೋಗಿತ್ತು. ಬರೀ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅದರಲ್ಲಿ ರೀಲ್ಸು, ಯೂಟ್ಯೂಬ್ ವಿಡಿಯೋಸು ಇದನ್ನು ನೋಡ್ತಿದ್ದೆ. ಮೂವಿ ನೋಡಿ ತುಂಬ ದಿನ ಆಗಿತ್ತು. ಫೈನಲಿ ಇವತ್ತೊಂದು ಮೂವಿ ನೋಡಿ ಒಂಥರ ಫ್ರೆಶ್ ಫೀಲ್ ಆಗ್ತದೆ ಗೈಸ್. ನಾನು ಆಶ್ರಮಕ್ಕೆ ಹೋದ್ಮೇಲೆ ಯಾರು ಕಾರೇ ವಾಶ್ ಮಾಡಿಲ್ಲ, ಮಾಡಿಸೂ ಇಲ್ಲ. ಎಷ್ಟು ಕಾರ್ ವಾಶ್ ಮಾಡಿಸ್ಬೇಕು ಗೈಸ್. ಹೊಸ ಪ್ರತಿಭೆ ಲೆಜೆಂಡ್ ನೋಡಿ, ಲೆಜೆಂಡ್. ಗೈಸ್ ನೋಡಿದ್ರಾ ಟ್ಯಾಲೆಂಟ್, ರಿಯಲ್ ಟ್ಯಾಲೆಂಟ್. ಮಿಕ್ಕಿದ ಮೆಸೇಜ್ ಎಲ್ಲ ತೋರ್ಸೋದು ಬೇಡ ಅಣ್ಣ. ಪಾಪ ಯಾರಿಗೋ ತುಂಬಾ ಟ್ರೈ ಮಾಡವ್ರೆ, ಅವ್ರು ನೋಡ್ರೆ ಲಾಸ್ಟಲ್ಲಿ ಬ್ರೋ ಅಂದ್ಬಿಟ್ಟವ್ರು. ಅದಕ್ಕೆ ಬ್ರೋ ಅಣ್ಣ ವಿಡಿಯೋ ಎಲ್ಲ ಕಳಿಸ್ಬಿಟ್ಟು, ಏನೋ ಮತ್ತೆ ಫೋಟೋ ಅದು ಯಾವ್ದೋ ಕ್ರಿಕೆಟ್ ಕಪ್ ಇಟ್ಕೊಂಡಿರೋ ಫೋಟೋ ಎಲ್ಲ ಕಳಿಸ್ಬಿಟ್ಟವ್ರು. ರಿಪ್ಲೈ ಮಾಡಿಲೇ ಅಂತ ಅವಳು ರಿಪ್ಲೈನೇ ಮಾಡ್ತಲ್ಲ ಪಾಪ. ಫೋಟೋ ತೋರ್ಸೋಣ ಲೇ, ನಿನ್ನಂತ ಮುಖ ಅಂತಲ್ಲ ಬಿಡು. ಆಂಟಿ ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ನೀವು ಊರಿಗೆ ಹೋಗ್ಬಿಟ್ಟಿದ್ದೀರಾ, ಇಲ್ಲಿ ಮಾಡಬಾರ ಕೆಲಸಗಳು ಮಾಡ್ತಾವ ನಿತೀಶ್. ನೋಡಿ ಈ ಫೋಟೋನ ಕಳ್ಸಿರೋದು, ರಿಪ್ಲೈ ಮಾಡಿಲೇ ಅಂತ. ಪಾಪ ರಿಪ್ಲೈ ಮಾಡಿಲ್ಲ. ಹಾಯ್ ಬ್ಲಾಕ್ ಮಾಡ್ಕೊಂಡಿದ್ದಾರಣ. ತಲೆ ಕೆಡ್ಸ್ಕೊಂಬೇಡಣ. ಇದರಲ್ಲಿ ಯಾರಾದ್ರು ನೋಡ್ಬಿಟ್ಟು ನಿಂಗೆ ಮೆಸೇಜ್ ಹಾಕ್ತಾರೆ, ಯಾರು ದಯವಿಟ್ಟು ಹಾಕ್ಬೇಡಿ ಬರೋ ಗೈಸ್. ಸೊ ನಾನು ನೆನ್ನೆ ಆಶ್ರಮದಲ್ಲಿದ್ದಾಗ ಮೊನ್ನೆ ಒಂದು ಮಾತಾಡಿದ್ರು. 3 ಟೈಪ್ ಆಫ್ ಜನ ಇರ್ತಾರಂತೆ ದಪ್ಪ ಆದಾಗ. 3 ಟೈಪ್ ಆಫ್ ಮೈಂಡ್ ಸೆಟ್ ಇರುತ್ತಂತೆ. ಫಸ್ಟ್ ಮೈಂಡ್ ಸೆಟ್, ಆಗಿದ್ದೀನಿ ಏನಿವಾಗ, ಇಗ್ನೋರ್ ಏನಿವಾಗ. ಸೆಕೆಂಡ್, ನಿಮ್ಮ ಅಪ್ಪನ ತಿಂತಾಯಿದ್ದೀನಾ, ನನ್ನ ದುಡ್ಡಲ್ಲಿ ತಿಂತಾಯಿದ್ದೀನಿ. 3ನೇದು, ಅಯ್ಯೋ ದಪ್ಪ ಆಗ್ಬಿಟ್ಟಿದ್ದೀನಿ, ವರ್ಕೌಟ್ ಮಾಡಬೇಕು ಅಂತ. ನಿಂದು ಯಾವ ಟೈಪು? 3ನೇದು
ಒಂದು ಸೆಕೆಂಡ್ ನಿನ್ನ ಪೋಸ್ಚರ್ನ ಒಂದ್ಸರಿ ವಿಡಿಯೋ ಮಾಡೋಣ. ಟೈಟಾಗಿ ಹಿಡ್ಕೊ ಬಟ್ಟೆ, ಹೊಟ್ಟೆ ಅಲ್ಲ, ಟೈಟಾಗಿ ಬಟ್ಟೆ ಹಿಂಗೆ ಟೈಟ್ ಮಾಡು, ಬಟ್ಟೆ ಹಿಂಗೆ ಟೈಟ್ ಮಾಡು, ಲೈಟಾಗ ಅಣ್ಣ. ನಿಲ್ಸಿ ಇವನು ಹೊಟ್ಟೆ ಲೈಟಾಗಿ ಬಂದೈತೆ ಅನ್ಸುತ್ತೆ ನಿಮಗೆ? ಲೈಟಾಗಿ ಹೊಟ್ಟೆ ಬಂದೈತೆ, ಲೈಟಾಗಿ ಹೊಟ್ಟೆ ಬಂದೈತೆ ಅಂತಾನೆ ನಾನು. ಒಂದ್ಸರಿ ಹಿಡಿ, ಅದು ಹಿಡ್ದಲ್ಲ ಈಗ, ಅದು ಲೈಟ್ ಅಂತೆ ಗೈಸ್. ನೋಡಿ ನೋಡಿ ನನ್ನ ಹೊಟ್ಟೆ ನೋಡಿ ಕಮ್ಮಿ ಇದೆ. ನಾನು ಹಿಂದೆ ಹಿಡಿತೀನಿ. ಒಂದ್ ಸೆಕೆಂಡ್ ಹಿಡಿಯನಪ್ಪ. ಅಲ್ಲ ಹೊಟ್ಟೆ ಹಿಡಿದಪ್ಪ. ನಿಂದು 3ನೇ ಟೈಪ್ ಅಲ್ಲ, ನಿಂದು ಫಸ್ಟ್ ಟೈಪ್ ಬಂದಿದೆ. ಏನು ಇವಾಗ 3 ಟೈಪು ಇದೆ. ಒಂದೊಂದು ಸರಿ ಮೂಡ್ ಡಿಪೆಂಡ್ ಆದಂಗೆ, ಮೂಡ್ ಸ್ವಿಂಗ್ಸ್. ಒಂದೊಂದು ದಿನ ಒಂದೊಂದು. ಓ ಫ್ಯಾಮ್, ಸೊ ನಾನು ನೆಕ್ಸ್ಟ್ ಡೇದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ಆ ದಿನ ನಾನು ಈವ್ನಿಂಗ್ ಬಂದು ಬೇರೆ ವ್ಲಾಗ್ನ ಶೂಟ್ ಮಾಡಿ ಪೋಸ್ಟ್ ಮಾಡಿದ್ದೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನೆನ್ನೆ ಹಾಕಿರೋ ಔಟ್ಫಿಟ್ ಹಾಕಿದ್ದೀನಿ. ಯಾಕೆ ಅಂದರೆ ಈ ಔಟ್ಫಿಟಲ್ಲಿ ರೀಲ್ ಮಾಡಿರಲಿಲ್ಲ, ಸೊ ಅದಕ್ಕೆ ರೀಲ್ ಮಾಡಿಕೊಂಡೆ. ಈಗ ಡೆಂಟಲ್ ಅಪಾಯಿಂಟ್ಮೆಂಟ್ ಇತ್ತು, ಅದಕ್ಕೆ ನಡ್ಕೊಂಡೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ರೀಚ್ ಆಗಿದ್ದೀನಿ. ಪೇಷಂಟ್ ಇದ್ದಾರಂತೆ, ಸೊ ವಿ ಹ್ಯಾವ್ ಟು ವೆಯ್ಟ್. ಗೈಸ್, ಫೈನಲಿ ನನ್ನ ಡೆಂಟಲ್ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು, ಟ್ರೀಟ್ಮೆಂಟ್ ಮುಗಿಸ್ಕೊಂಡು, ಕ್ಲಿಪ್ಪೆಲ್ಲ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಡೆಂಟಲ್ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಆಚೆ ಬಂದಾಗೆಲ್ಲ ಅಂದ್ಕೊಳ್ಳೋದೇ ಇದು, ಯಾಕಾದರೂ ಡಿಲೇ ಮಾಡ್ಬಿಟ್ನೋ, ಅಲ್ಲೂ ಟ್ರೀಟ್ಮೆಂಟ್ನ ತುಂಬ ಮುಂಚೆನೇ ಶುರು ಮಾಡಿಬಿಟ್ಟಿದ್ರೆ ಇಷ್ಟ ಆಗ್ತಾ ಇರಲಿಲ್ಲ ಅನ್ನೋದೇ ತಲೆಗಿರುತ್ತೆ. ಸೊ ನಿಮ್ಗೆ ಯಾರಿಗಾದ್ರು ಡೆಂಟಲ್ ಇಶ್ಯೂಸ್ ಇದ್ದರೆ, ನನ್ನ ವ್ಲಾಗ್ ನೋಡ್ತಿರೋರು ಯಾರಿಗೇ ಇರಲಿ, ಫಸ್ಟ್ ಹೋಗಿ ತೋರಿಸಿ. ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ, 2,000 ಇರೋದು 2 ಲಕ್ಷ ಯಾವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಕ್ಸ್ಪೆನ್ಸಸ್ಸು ಅಷ್ಟು ಖರ್ಚಾಗೋಗುತ್ತೆ. ವಯಸ್ಸು ತುಂಬ ಜನ ಕಮೆಂಟ್ ಆಗ್ತಿದ್ದೀರಾ, ಹೇರ್ ಕಟ್ ಮಾಡಿಸಿ, ಮೀಸೆ ಕಟ್ ಮಾಡಿಸಿ, ಬಿಯರ್ಡ್ ಕಟ್ ಮಾಡಿಸಿ, ಚೆನ್ನಾಗಿ ಕಾಣ್ತಿಲ್ಲ ಅಂತೆಲ್ಲ. ನಾನು ಹೋಗಬೇಕು. ಏನಾಯಿತು, ರೀಸೆಂಟಾಗಿ ಒಂದು ಕಡೆ ಮಾಡಿದ್ದೆ, ನನಗೆ ಅದು ಸ್ಯಾಟಿಸ್ಫೈ ಆಗಲಿಲ್ಲ. ನಾನು ಮುಂಚೆ ಅಂದರೆ ಆಲ್ಮೋಸ್ಟ್ ಒಂದು 1 ಇಯರಿಂದ ಯಾರ ಹತ್ರ ಮಾಡಿಸ್ತಾ ಇದ್ದೀನಿ ಹೇರ್ ಕಟ್ ಎಲ್ಲ, ಅವ್ರ ಹತ್ರನೇ ಮಾಡಿಸ್ಬೇಕು ಅಂತ. ಬಟ್ ಅವ್ರು ಕೆಲಸ ಬಿಟ್ಬಿಟ್ಟಿದ್ದಾರೆ, ಆ ಸಲುನಲ್ಲಿ ವರ್ಕ್ ಮಾಡ್ತಿಲ್ಲ. ಆ ವ್ಯಕ್ತಿ ಕೆಲಸ ಹುಡುಕ್ತಾ ಇದ್ದಾರಂತೆ. ಸೊ ಅವ್ರಿಗೆ ಕೆಲಸ ಸಿಕ್ಕಿ ಅವ್ರು ಎಲ್ಲಿ ಸೇರ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ನಾನು ಹೇರ್ ಕಟ್ ಮಾಡಿಸ್ಬೇಕು. ಬಿಕಾಸ್ ನಾನು ಈಗ ಎಲ್ಲೇ ಹೋದ್ರೂ ಹಾಳು ಮಾಡಿಬಿಡ್ತಾರೆ ಅನ್ನೋ ತಲೆ ಕೂತ್ಕೊಂಡ್ಬಿಟ್ಟಿದೆ. ನೋಡೋಣ, ಈಗ ಅವ್ರಿಗೆ ಕಾಲ್ ಮಾಡಿದ್ದೆ ಏನಾಯಿತು ಅಂತ. 2 ದಿನ ಬರೋ ಕೆಲಸ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಬೇಡ್ಕೊತಾ ಇದ್ದೀನಿ, ದೇವರೇ ಅವ್ರಿಗೆ ಬೇಗ ಕೆಲಸ ಕೊಡ್ಸಪ್ಪ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದರೆ. ಪಾರ್ಸಲ್ ಬಂದಿದೆ. ಏನಿದು? ಗೈಸ್, ಇದು ತರಿಸಿರೋದು ನಾನು ಇಲ್ಲಿ ಫಿಕ್ಸ್ ಮಾಡ್ಸೋಕ್ಕೆ. ಬಿಕಾಸ್ ನಾನು ರೂಮ್ ಕ್ಯಾಮ್ರಾ ಹಾಕ್ಸ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಇಲ್ಲಿದೆಯಲ್ಲ ಮೇಲೆ, ಅಲ್ಲಿದೆ ನೋಡಿ, ಆ ಥರದ್ದು ಸೇಮು ಬ್ಲ್ಯಾಕ್ ಕಲರ್ ತಂದಿರೋದು. ಇದನ್ನು ಫಿಕ್ಸ್ ಮಾಡಿಬಿಟ್ಟು ಅಲ್ಲಿ ಕ್ಯಾಮ್ರಾ ಹಾಕಬೇಕು, ಇಲ್ಲಿ ಕ್ಯಾಮ್ರಾ ಹಾಕಬೇಕು. ಅಂದರೆ ನನ್ನ ರೂಮಲ್ಲಿ ಏನೋ ಐಟಮ್ಗಳಿದೆ, ಕದ್ಬಿಡ್ತಾರೆ, ಯಾರೋ ಕದೀತಾ ಇದ್ದಾರೆ ಅಂತಲ್ಲ. ನಾನು ಯಾವುದೋ ಎಲ್ಲಿಟ್ಟಿದ್ದೀನಿ ಅಂತ ಜ್ಞಾಪಿಸ್ಕೊಳ್ಳೋದಕ್ಕೆ ಕ್ಯಾಮ್ರಾ ಹಾಕ್ಸ್ತಾ ಇರೋದು. ಬಿಕಾಸ್ ಒಂದೊಂದು ಸರಿ ಐಟಮ್ಗಳನ್ನ ಇಟ್ಬಿಟ್ಟು 3 ದಿನ ಹುಡುಕ್ತೀನಿ, ಸಿಗಲ್ಲ. ನಮ್ಮ ಮನೆಯವರೆಲ್ಲ ಹುಡುಕ್ತಾರೆ ಪಾಪ. ಅದಕ್ಕೆ ಆ ಸ್ಟ್ರೆಸ್ ಕಮ್ಮಿ ಆಗಲಿ ಅಂತೇಳಿ ಯಾವುದೋ ಒಂದು ಇಂಪಾರ್ಟೆಂಟ್ ಐಟಮ್ ಸಿಗಲಿಲ್ಲ ಅಂದರೆ ಕ್ಯಾಮ್ರಾ ಚೆಕ್ ಮಾಡ್ಬೋದು. ಸೊ ಅದಕ್ಕೆ ಹಾಕ್ಸ್ತಾ ಇದ್ದೀನಿ. ಇದು ಅಲ್ಲದೆ ಪ್ರ್ಯಾಂಕ್ ವೀಡಿಯೋಸ್ ಮಾಡಬೇಕಂದ್ರೆ ಬೇರೆ ಎಲ್ಲ ರೀತಿಗೂ ಹೆಲ್ಪ್ ಆಗುತ್ತೆ ಅಂತ ಹಾಕ್ಸ್ತಾ ಇರೋದು. ಇದನ್ನು ಅಪ್ಪಂಗೆ ಕೂಡ ನಾವು ಫಿಕ್ಸ್ ಮಾಡೋಕ್ಕೆ. ಅಪ್ಪ ಇದು ಫಿಕ್ಸ್ ಮಾಡಿಕೊಡಿಪ್ಪ ಸ್ಕ್ರೂ ಡ್ರೈವರಲ್ಲಿ. ನಮ್ಮ ಮನೇಲಿ ಸದ್ಯಕ್ಕೆ ಈಗ 2 ಕ್ಯಾಮ್ರಾ ಇದೆ. ಇದೊಂದು ಕ್ಯಾಮ್ರಾ ವರ್ಕಿಂಗಲ್ಲಿದೆ, ಮತ್ತು ಅಲ್ಲೊಂದಿದೆ. ಸೊ ಇದು ತುಂಬ ಮುಂಚೆ ತರಿಸಿದ್ದೆ, ಹಂಗೆ ಇಟ್ಟಿದ್ದೆ. ರೂಮ್ಗೆ ಹಾಕಬೇಕು ಅಂದ್ಕೊಂಡು ಆಗಿರಲಿಲ್ಲ. ಇವತ್ತು ಫೈನಲಿ ಫಿಕ್ಸಿಂಗ್ ನಾನು ಮಾಡಲ್ಲ, ಪ್ರಶಾಂತ್ ಅಣ್ಣ ನಾನು ಸಾಯಿಲ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರೇ ಮಾಡಬೇಕು. ನನಗೆ ಅಷ್ಟು ಐಡಿಯಾ ಇಲ್ಲ ಇದ್ರ ಬಗ್ಗೆ. ಅಂದರೆ ಐಡಿಯಾ ಇದೆ, ಬಟ್ ಸ್ವಲ್ಪ ತಲೆನೋವು ಕೆಲಸ. ನಾನು ಮೊದಲೇ ತಲೆನೋವಿರ್ತೀನಿ, ಇನ್ನೂ ತಲೆನೋವು ತೊಗೊಳ್ಳೋಕೆ ಕಷ್ಟ ಆಗಿಬಿಡುತ್ತೆ. ಸೊ ಇದು ಹಿಂಗೆ ಆ್ಯಕ್ಚುಲಾಗಿ ಉಲ್ಟಾನೇ ತಕ್ಕಬೇಕು. ಉಲ್ಟಾನೇ ತಕ್ಕಕ್ಕೆ ಒಂದು ಕ್ಲ್ಯಾಂಪ್ ಬರುತ್ತೆ, ಆ ಕ್ಲ್ಯಾಂಪ್ ಇಲ್ಲ. ಅದಕ್ಕೆ ಆ ಬೋರ್ಡ್ ತರಿಸಿರೋದು. ಆ ಬೋರ್ಡ್ ಮೇಲೆ ಹಿಂಗೆ ಇಟ್ಬಿಟ್ರೆ ಮುಗೀತು. ಇನ್ಮೇಲೆ ಫುಲ್ ಸೇಫ್. ನನ್ನ ರೂಮ್ ಫುಲ್ ಸೇಫ್. ಬರೋಕ್ಕೆ ಇದಿರ್ಬೇಕು ಜನ. ಸೊ ಫೈನಲಿ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಬರುತ್ತೆ, ಇದ್ರ ಮೇಲೆ ಒಂದು ಕ್ಯಾಮ್ರಾ ಬರುತ್ತೆ. ಹೆಂಗಿರುತ್ತೆ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಮೂಲೆಗೆ ಬರಬೇಕದು ಕ್ಯಾಮ್ರಾ. ಫಸ್ಟ್ ಇಲ್ಲಿ ಫಿಕ್ಸ್ ಮಾಡಿ ನೋಡೋಣ ಏನು ಮಾಡೋದು.
ಗೈಸ್ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ಆ್ಯಂಡ್ ರೀಸೆಂಟಾಗಿ ನನ್ನ ವ್ಲಾಗ್ಸ್ಗೆಲ್ಲ ತುಂಬ ಒಳ್ಳೆ ಪ್ರೀತಿ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ಆ್ಯಂಡ್ ನಾನು ಒಂದು ಚೂರು ಕನ್ಫ್ಯೂಷನ್ಲಿದ್ದೀನಿ, ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಒಳ್ಳೊಳ್ಳೆ ವ್ಲಾಗ್ಸ್ ಬರೋದಿದೆ. ಯಾರು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.